ಲೋ ಮಗ ಬಾರ್ಲ. ನಿಮ್ಮ ಅಣ್ಣ ಇನ್ ಮಗಳೇನಿ ಆ ತೇಜ ಎಷ್ಟೆಲ್ಲನೂ ಕಷ್ಟಪಡ್ತದ ಕಣ ತೇಜ. ತರಕಾರಿ ಎಲ್ಲ ಮಾಡ್ತೈತಿ. ಗಂಡ ಡೈವರ್ಸ್ ಕೊಟ್ಬಿಟ್ಟವನಿ. ನೆನೆಸ್ಕೊಂಡ್ರೆ ನೀ ಬೇಜಾರಾಯ್ತದೆ. ಅಲ್ಲ ಎಲ್ಲ ಚಿಕ್ಕ ಚಿಕ್ಕ ಎಜ್ಗೆಣಿಯ ಗಂಡುಗಳ್ನ ಬಿಟ್ಟು ಹೆಂಡ್ತಿಗಳ್ನ ಬಿಟ್ಟು ಕುಂತ್ಕೊಂಡ್ರೆ ಹೆಂಗ್ಲ ಮಗ. ಅಲ್ಲ ಅವ್ನು ಕಟ್ಕೊಂಡವನಲ್ಲ ಅವನು. ಆ ಮೊಮ್ತಿಯೋಳಿಯ ಅಲ್ಲ ಏನಾಯ್ತದಪ್ಪ. ಇಬ್ರು ಹಂಗೆ ಆ ಮನೆಗೊಬ್ರು ಈ ಮನೆಗೊಬ್ರನ್ನ ನೋಡ್ಕೊಂಡ್ರೆ ಏನಾಯ್ತದ ನೀನು ಹೇಳು. ಹಂಗೆ ನೋಡ್ಕೋಬೋದಿತ್ತಲ್ಲ. ಹಾಂ ನನಗಂತೂ ನೆನ್ಸ್ಕೊಂಡ್ರೆ ನೀ ಬೇಜಾರಾಯ್ತದೆ. ನಿನ್ನ ಮಗನ ನೆನ್ಸ್ಕೊಂಡ್ರು ಬೇಜಾರಾಯ್ತದೆ. ಆ ತೇಜಿನ ನೆನ್ಸ್ಕೊಂಡ್ರು ಬೇಜಾರಾಯ್ತದೆ. ಬಾರ್ಲ ಮಗ ಹೋಗ್ಬಿಟ್ಟು ನ್ಯಾಯ ಮಾಡ್ಬಿಟ್ಟು ಬರೋಣ. ಅಯ್ಯಯ್ಯೋ, ನಿಂಗೇನ್ ತಲೆಗೆಲೆ ಕೆಡ್ಬಿಟ್ಟೈತಿ ನಮ್ಮೋ. ಹೋಗಳ ನೀನ್ ನೋಡಿ ಹೆಂಗೆ ಹೇಳ್ತೀಗ ಅಂತ ಹೇಳ್ಬಿಟ್ಟು, ಓಹೋ ನೀನು ಹೋಗ್ಬಿಟ್ಟು ನ್ಯಾಯ ಮಾಡ್ಬಿಟ್ಟು ಗೊತ್ತೀಗ. ಏನಂತೆ ನ್ಯಾಯ ಮಾಡ್ಬಿಟ್ಟು ಗೊತ್ತೀಗ? ಅವ್ರು ಡೈವರ್ಸ್ ಮಾಡ್ಕೊಂಡವ್ರೆ ಅಂತ ಗೊತ್ತಾನೆ ನ್ಯಾಯ ಮಾಡ್ತಂತೆ. ನ್ಯಾಯ ಅಲ್ಲ ಕಣ, ನಾನೇನು ಇಬ್ರು ದೂರ ಮಾಡಕ್ಕಿಲ್ಲ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಇಬ್ರು ನೋಡ್ಕ ಅಂತ ಹೇಳ್ತೀನಿ. ಏನಿಬ್ರು ನೋಡ್ಕಂತ ಹೇಳ್ತೀಯ? ಡೈವರ್ಸ್ ಮಾಡಿದ್ಮೇಲೆ ಅವ್ನ ಯಾಕೆ ನೋಡ್ಕೊತಾನೆ ಇವಳನ್ನ? ಜೀವನಾಂಶ ಇಡ್ರಿಸ್ಬಿಟ್ಟವನಿಲ್ಲ ಅವಳು. ಜೀವನಾಂಶ ಇಡ್ರಿಸ್ಬಿಟ್ಟವನ ನೋಡ್ಕೊಂಡ್ರನಾರ ಆಯ್ತದ. ಇಬ್ರೆಂಟಿರ್ನು ನೋಡ್ಕೊಂಡ್ರನಾರ ಕಷ್ಟ ಆಯ್ತದ ಮಗ. ನೋಡ್ಕೋಬೋದಲ್ವೇನ್ಲ. ಅಮ್ಮ ಒಬ್ಬೊಬ್ಳು ಒಂದು ಸಾಕದೇನು ಈಗಿನ ಕಾಲದಾಗ ಕಷ್ಟ ಆಗೈತೆ. ನಿನ್ ಮಕ್ಕ ನೋಡು, ನಿನಗೆ ತಕೊಬಿಟ್ಟು ಬಂದು ನಾಲ್ಕು ಜನ ಕಟ್ಕೊಂಡು ಸಾಕ್ತಾರೆ ಹೇಳು. ಅಯ್ಯೋ ಮೊದ್ಲು ನಮ್ಮ ಏನ್ರು ಹೊಟ್ಟಿಗಳು ತುಂಬಿಸಿದ್ರೆ ಸಾಕಾಗೈತು ಒಬ್ಬೊಬ್ರದೇನಿ. ನೀನು ಸುಮ್ಕೆ ನೀನು ನೋಡಿಯಮ್ಮ, ನಾನು ತಳ್ತೀನಿ ಬಿಡ. ನಾನು ಯಾವ ನ್ಯಾಯಕ್ಕೂ ಬರಲ್ಲ. ಅಣ್ಣ ಇನ್ನೇನಿಯೇ ಕರ್ಕೊಂಡೋಗು. ನಿಮ್ಮ ಪ್ರೀತಿಯ ದೊಡ್ಡ ಮಗ ಅಲ್ವಾ ಅವಳು, ಅವ್ನಿಗೆ ತಾನೇ ಹುಟ್ಟದ ಮಗಳು. ಅವನೇನಿಯೇ ಕರ್ಕೊಂಡೋಗು. ಬೇಡ ಅಂತಂದ್ರೆ ಯಾರು? ನಾನು ಕರ್ಕೊಂಡು ಹೋಯ್ತೀಯ ನ್ಯಾಯಕ್ಕೆ? ನೀನು ಚಿಕ್ಕಪ್ಪ ಆಗ್ಬೇಕು. ಯೋನೋ ಇರ್ಲಿ ಬೊತ್ ನನ್ ದೊಡ್ಡ ಮನಸ್ಸಿ ಅಂತ ಕರೆದ್ರೆ ನೀನು ಬರಕಿಲ್ವೇನ್ಲ. ಬರೋದು ಇಲ್ಲ. ನಂಗೆ ತಲೆನೂ ಕೆಟ್ಟಿಲ್ಲ ಕಣಮ್ಮ. ಸಿಕ್ದವ್ರಿಗೆಲ್ಲ ಮದುವೆ ಮಾಡ ಅಂತ ಹುಚ್ಚು ನನಗೆ ಇನ್ನೂ ಹತ್ತಿಲ್ಲ ಹುಚ್ಚು. ನಿನ್ನಂಗೆ ಸುಮ್ಕೇನಿ ಯಾವ ಹೋಗು. ನಾನು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನಾನು ಎಲ್ಗೂ ಬರೋಕಿಲ್ಲ. ಅಯ್ಯಯ್ಯಯ್ಯಯ್ಯ, ಅದೇನಾಯ್ತದೋ ಏನು ಕತೆಯೋ ನಾ ಕಾಣೆ. ಏನಾಯ್ತದೆ? ಹಂಗೊಂದು ಎರಡು ಹೆಜ್ಜೆ ಬಂದ್ಬಿಟ್ಟು ಹಂಗೊಂಚೂರು ಉಗುತ್ತೋ ಹುಡ್ಗಂಗೆ ಬುದ್ಧಿ ಹೊಳಿತಿದ್ರೆ ಇವ್ನ ಮಗನ್ನೇ ಸರ್ ಮಾಡಕ್ಕಿಲ್ಲ. ನನ್ನ ಮಗ ಇನ್ನು ಕಂಡರ್ ಮಕ್ಕಳನ್ನೆಲ್ಲ ಎಲ್ಲಿ ಸರ್ ಮಾಡ್ತಾನೆ ಬಾ. ಒಂದು ಹೆಜ್ಜೆ ನಾನೇ ಹೋಗ್ಬಿಟ್ಟು ಬರ್ತೀನಿರು. ಅದ್ರಾಗೇನಂತೆ ಅದೇನೋ ಗೊತ್ತಿಲ್ಲ. ನನ್ನ ಮೊಮ್ಮಕ್ಕಳೆಲ್ಲ ನಿಮ್ಮದೇ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು ಸಂತೋಷವಾಗಿ. ಅಂಥದ್ರಾಗೆ ನೋಡು ಒಬ್ರಿಗೊಂದು ಹೆಂಗಾಗೈತೆ ನಮ್ಮ ಮನೆನಾಗೆ. ಅದು ಯಾರು ಪಾಡಿದ ಪಾಪನೋ ಏನೋ. ನಮ್ಮ ವಂಶದಾಗ ಯಾರೂ ನೆಮ್ಮದಿಯಾಗಿಲ್ಲ. ಇರು ನಾನೇ ಹೋಗ್ಬಿಟ್ಟು ಬರ್ತೀನಿ. ನ್ಯಾಯ ಹೇಳ್ಬಿಟ್ಟು ಬರ್ತೀನಿ ನಾನೇ ನೆನೆಯ. ಸಂದಕ್ಕೇನು ಇರೋ ಮನೆ ಏನಿಯ ಮಾಡ್ಬಿಟ್ಟವ್ನಿ. ಹೆಂಗೋ ಸ್ವಂತಕ್ಕೆ ತಗೊಂಡಿಕೊಂಡ್ರು ಏನು. ಸ್ವಂತಕ್ಕೆ ತಗೊಂಡಿರ್ಬೇಕು ಅಂತ ಅನ್ನಿಸ್ತದೆ. ಅಲ್ಲ ಇಷ್ಟು ದಾರ ಮನೆ ಐತೆ, ಇಷ್ಟು ದೊಡ್ಡ ಮನೆ ಐತೆ. ಇದ್ರಾಗ ಏನಾದ್ರು ತೇಜಂಗೆ ಏನಾರ ಕಷ್ಟ ಆಗದ? ಯಾವ್ದಾರ ಒಂದು ಮೂಲೆಗಿರಿಸ್ಕೊಂಡಿದ್ರೆ ಆಯ್ತಿರಲ್ವಾ? ಏನಾರ ಕಷ್ಟ ಗಿಷ್ಟ ಆಗದ ಹೇಳು. ಅಜ್ಜಿ ಏನಜ್ಜಿ ಹಿಂಗೆ ಬಂದ್ಬಿಟ್ಟೆ ಕುಂತ್ಕ. ಹೂ ಕಣವ, ನಿನ್ ಗಂಡನ್ ತಗೋಸಿ ಮಾತಾಡ್ಬೇಕಿತ್ತು. ಹಂಗೇನೇ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಿ ನಿನ್ ಗಂಡ ಕಾಣ್ತಾನೆ ಇಲ್ಲ. ಒಳಗಡೆ ಅವ್ರಿಗೆ ಕರಿತೀನಿ ರೀ. ಹಬ್ಬ ಏನಾಯ್ತದ ತಗ ಕುಂತ್ಕೊಂಡು ಒಂಚೂರು ಬುದ್ಧಿ ಹೇಳ್ಬಿಟ್ಟು ಹೋಯ್ತೀನಿ. ಓ ಅದಿನಿ, ನಾನು ಯಾರು ಅನ್ಕಂಡೆ ಇಷ್ಟು ದೂರ ಹುಡಿಕೊಂಬಿಟ್ಟು ಬಂದ್ಬಿಟ್ಟಿದೀಗ. ಕುಂತ್ಕೊಳಪ್ಪ, ಹೊಸಿ ಮಾತಾಡ್ಬೇಕಿತ್ತು. ಶಾಂತ, ಒಂದ್ ಲೋಟ ಕಾಪಿ ಇಕ್ಕಂಬಿಟ್ ಬಾ. ಸರಿ ರೀ ಆಯ್ತು. ಹೇಳಜ್ಜಿ, ಏನ್ ಸಮಾಚಾರ? ಏನ್ವ ನಿಮ್ಮ ಅಮ್ಮಗುನ ಮದ್ವೆ ಅದು ಇದು ಅಂತ ಹೇಳ್ತಿದ್ರಿ. ಏನಾಯ್ತು ಎಲ್ಲನೂ? ಅಯ್ಯೋ ನನ್ನ ಮಗನ ಕತೆ ಕಟ್ಕ. ನೀನನ್ನ ಎರಡೆರಡು ಮದುವೆ ಮಾಡ್ಕೊಂಡೆ. ನನ್ನ ಮಗ ಮಾಡ್ಕೊಳಲ್ಲ ಅಂತಂದ್ರೆ ನಾನ್ ಮಾಡ್ಕೊಳಕ್ಕಿಲ್ಲ. ನನಗೂ ಮದ್ವೆಗೂ ಸೆಟ್ ಆಗಕ್ಕಿಲ್ಲ, ನಾನ್ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ತಿನ್ ಬಿಸಾಕ್ತಾನೆ. ಎಷ್ಟು ಏಳಿ ಸಾಕಾಯ್ತು ಕಣಪ್ಪ ನಂಗಂತೂನುವೆ. ಯವ್ವ ಈಗಿನ ಕಾಲದ ಮಕ್ಕಳದು ಏನು ಕತೆಯೋ ಗೊತ್ತಿಲ್ಲ. ಹಿಂದಿನ ಕಾಲದಾಗೆ ಅಯ್ಯೋ ನಮ್ಮ ಮಾವ ಇದ್ನಲ್ಲ, ನಮ್ಮ ಮಾವ 3 ಜನ ಮದುವೆ ಮಾಡ್ಕೊಂಡಿದ್ದ ಗೊತ್ತೇನು. ಈಗಿನ ಕಾಲದಾಗ ಒಂದು ಮದುವೆ ಮಾಡ್ಕೊಳಕ್ಕೆ ಸಾಯ್ತಾರ ಒಂದು ಸಂಸಾರ ಮಾಡಕ್ಕೆ ನೀನಿಯ. ಅಯ್ಯಯ್ಯಪ್ಪ ಅದೇನು ಗಂಡಸ್ರುಗಳು ಏನು ಕತಿಯೋ ನಾ ಕಾಣೆ. ಅವಾಗೆಲ್ಲ ಸಾಕೋದು ಹಂಗೆ ಸಾಕೋರು. ಸಾಲ ಫಲ ಮಾಡಾದ್ರು ತಂದು ಸಾಕೋರು ಹೆಣ್ರುಗಳ್ನ. ಈಗಿನ ಕಾಲದಾಗ ಒಬ್ಳನ್ನ ಕಟ್ಕೋತಾರೆ, ಅವಳು ಸಾಕಕ್ಕೂ ಆಗದಿದ್ದಂಗೆ ಎಲ್ಲ ಬಿಟ್ಬಿಟ್ಟು ಹೊಂಟೋಯ್ತಿರ್ತಾರೆ. ಅಜ್ಜಿ, ಟೈಮ್ ಬಂದಾಗ ಎಲ್ಲ ಒಳ್ಳೇದಾಯ್ತದ ಬಿಡಿ. ನಿಮ್ಮ ಅಮ್ಮಗಂಗೆ ನಾನು ಬುದ್ಧಿ ಹೇಳ್ತೀನಿ. ಹಿಂಗಲ್ಲ ಕಣಪ್ಪ, ಮದುವೆ ಮಾಡ್ಕ ಸಂದಕ್ಕಿರ್ತದ ಜೀವನ ಅಂತ ಹೇಳ್ಬಿಟ್ಟು ನಾನೇನು ಬುದ್ಧಿ ಹೇಳ್ತೀನಿ ಬಿಡಿ. ತಲೆ ಕೆಡಿಸ್ಕೊಬೇಡಿ. ನಮಗೂ ಅರ್ಥ ಆಯ್ತದೆ. ನಿಮ್ಮ ಅಮ್ಮಗಲ್ವಾ ನಿಮಗೆ ಶಾನೆ ಚಿಂತೆ ಅಂತ ಹೇಳ್ಬಿಟ್ಟು ಅದೇ ವಿಷಯ ಮಾತಾಡಕ್ ಬಂದ್ರೇನು. ಅಯ್ಯೋ ಅದನ್ನೇನಂತೆ ಅಲ್ಲ ದಾರಿನಾಗ ಸಿಕ್ಕಿದಾಗ ಹೇಳಿದ್ರು ನಿಮ್ಮ ಅಮ್ಮಗಂಗೆ ಹೇಳ್ತಿದ್ದೆ ನಾನೇ ನಿನ್ಯ ಮಾಡ್ಕೊಳ ಏನಾಯ್ತದ ಒಂದು ಮದುವೆಯ. ನಿನ್ಗೂ ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಸಹಾಯ ಆಯ್ತದೆ ಅಂತ. ಪಾಪ ಇಲ್ಲಿ ಗಂಟ ಹುಡಿಕೊಂಬಿಟ್ಟು ಬಂದಿದ್ದೀರಾ ನೋಡಿ ಹೇಳಕ್ಕೆ. ಅಯ್ಯೋ ನನ್ನ ಮೊಮ್ಮಗ ಯಾರ ಮಾತು ಕೇಳಕ್ಕಿಲ್ಲ ಬಿಡಪ್ಪ. ನನ್ನ ಮೊಮ್ಮಗಂಗೆ ಏನಾರ ಹೇಳು ಅಂತ ಹೇಳಕ್ ಬರ್ಲಿಲ್ಲ ನಿಂಗೆ. ನನ್ನ ಮೊಮ್ಮಗನ ಕತೆ ಬಿಡು ನೀನು. ನನ್ನ ಮೊಮ್ಮಗನೇ ಅಯ್ಯೋ ಅನ್ನೊಂಥರ ಅವನ ಕತೆ ಬಿಡು. ನಾನು ನಿನ್ನ ವಿಷಯ ಮಾತಾಡಕ್ಕೆ ಏನೇ ಬಂದೆ. ನೀನು ಇವಳನ್ನ ಮದುವೆ ಮಾಡ್ಕೊಂಡು ಹೆಂಗೋ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟೆ ಇಲ್ಲಿ. ಅಜ್ಜಿ, ಅದೇ ಹೇಳದ್ನಲ್ಲ ಡಿವೋರ್ಸ್ ಆಯ್ತು ತೇಜನ್ ಜೊತೆ. ಅದಕ್ಕೆ ಈಗ ಮದುವೆ ಮಾಡ್ಕೊಂಡು ಹೆಂಗೋ ಸಣ್ಣಕ್ಕಿದ್ದೀನಿ. ಮಗಿನ ಅವಳೇ ನೀನು ನೋಡ್ಕೊತಾವಳೆ ಕೊಟ್ಟಿದ್ದೀನಿ ಏನೋ ಕೇಳಿದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ನೋಡು ಹೆಂಗೋ ಮದುವೆ ಮಾಡ್ಕೊಂಡು ನನ್ನ ಪಾಡು ನಾನು ಆರಾಮಾಗಿ ಇವನು ಇಲ್ಲಿ ನೀನು ದುಡ್ಕೊಂಡು ಮಾಡ್ಕೊಂಡು ಎಲ್ಲನೂ ಎಲ್ಲ ಟೈಮ್ ಬರ್ಬೇಕಜ್ಜಿ. ಎಲ್ಲನೂ ಟೈಮು. ನಿಮ್ಮ ಅಮ್ಮಗೂ ಒಂದು ಟೈಮ್ ಬರುತ್ತೆ. ಸುಮ್ಕಿರು ಆಮೇಕಿಂದ ನೋಡು ಮೊಮ್ಮಕ್ಕಳನ್ನ ಕೊಟ್ಬಿಡ್ತಾನೆ ಕೈಗೆ ನೀನಿಯ. ಅಲ್ಲ ಕಣಪ್ಪ,
ಮದುವೆ ಮಾಡ್ಕೊಳ್ಳೋದೇನೋ ಮಾಡ್ಕೊಂಡೆ ತೇಜನ್ನ ಇವನ ಒಂದು ಸಂಸಾರ ಅಂದಮೇಲೆ ಒಂದು ಆಯ್ತದೆ ಒಂದು ಒಯ್ತದೆ ಒಂದು ಬರ್ತದೆ ಅದೆಲ್ಲ ಮಾಮೂಲು ಆಗು ಹೋಗುಗಳೆಲ್ಲನೂ ಮಾಮೂಲಿನೇನಿಯ ಅಂತದ್ರಾಗ ನೀನು ಏನು ಡೈವರ್ಸ್ ಕೊಡೋದೇನು ಕೊಟ್ಟೆ ಆ ಹುಡುಗಿಗೆ ಆ ಹುಡುಗಿ ನೋಡ್ಬೇಕು ಇವಾಗ ಬೀದಿನಾಗೂ ಮಾರ್ತಾವಳಿ ತರಕಾರಿ ಮಾಡ್ಕೊಂಡು ಜೀವನ ಕಟ್ಕೊಂಡು ಹೆಂಗೋ ಸಂಸಾರ ಮಾಡ್ಕೊಂಡಂಗೆ ಹೋಯ್ತಾವಳಿ ನೋಡಿದ್ರೆ ಒಂಥರ ಹೊಟ್ಟೆ ಎಲ್ಲ ಉರಿತದೆ ನಂಗಂತೂ ಅಲ್ಲ ಏನೇ ಆಗಲಿ ಇವಳು ಮಕ್ಕಳು ಮನೆಯಾಗೆ ಅಡುಗೆ ಮಾಡ್ಕೊಂಡಿರ್ಬೇಕು ಸಂದಕ್ಕೆ ಅದು ಬಿಟ್ಬಿಟ್ಟು ಪಾಪ ಬೀದಿ ಸುತ್ಕೊಂಡು ತರಕಾರಿ ಮಾರ್ಕೊಂಡಿರೋದು ನನಗೇನೋ ಇಷ್ಟ ಆಗಲಿಲ್ಲ ಕಣಪ್ಪ ನಂಗಂತೂ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಅಲ್ಲ ಏನಾಯ್ತದೆ ಈ ಎಂಡ್ರೂ ಸಂದಕ್ಕೆ ನೋಡ್ಕೊಂತಿದ್ದೀಗ ನೋಡ್ಕ ನಾನೇನು ಬ್ಯಾಡ ಅಂತಿಲ್ಲ ಅಲ್ಲೂ ತೇಜುಂಗೂ ಬ್ಯಾರೆ ಮನೆ ಐತೆ ಈಗ ಹೊಟ್ಟೆಗಿದ್ರೇನೆಯ ಇವರು ಇನ್ನೇನು ಸೌತ್ಯರ್ ಜಗಳ ಅಂತೇಳ್ಬಿಟ್ಟು ಇದ್ದೇ ಇರ್ತದೆ ಬ್ಯಾಡ ಅವಳು ಯಾವುದೋ ಬ್ಯಾರೆ ಮನೆ ಮಾಡ್ಕೊಂಡು ಅವಳು ತಾನೆ ನೀನು ಅಲ್ಲೊಂದು 3 ದಿನ ಇಲ್ಲೊಂದು 3 ದಿನ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಇಬ್ಬರು ಎಂಡ್ರುಗಳನ್ನ ನೋಡ್ಕೊಳ್ಳೋದು ಬಿಟ್ಟು ಇಲ್ಲೊಂದೇ ತಾಗಿ ಹಾಕಿದೀಗ ಹೋಗ ತೇಜನ್ ಜೊತೆ ಇರು ಏನಾಯ್ತದೆ ಡೈವರ್ಸ್ ಎಲ್ಲನೂ ವಾಪಸ್ ತಗೊಬಿಡು. ಅಯ್ಯೋ ಅಜ್ಜಿ ಇದೇನಜ್ಜಿ ಹಿಂಗೆ ಹೇಳ್ತಾ ಇದೀಯಾ? ಏನು ತಮಾಷೆ ಮಾಡ್ತಾ ಇದೀಗ ಏನು? ಮರಿಯೇ ನಾನು ಯಾಕೆ ತಮಾಷೆ ಮಾಡಲಿ ಈಗ ದಾರಿನಾಗ ಬರ್ಬೇಕಾದ್ರೆ ನೋಡಿದೆ ಅಯ್ಯೋ ಪಾಪ ಒತ್ಕೊಂಡು ಸುಮ್ಕೆನೆನಿಯ ಮಾಡ್ತಾ ಇದ್ಲು ಸುಮ್ಕೆನೆ ಒತ್ಕೊಂಡೆಲ್ಲ ತೊಳ್ಕೊಂಡು ಮಾಡ್ತಿದ್ಲು ನೋಡಂತಾರ ಅಯ್ಯೋ ಅನ್ನಿಸ್ಬಿಡ್ತು ನಂಗಂತೂ ಅಯ್ಯೋ ಪಾಪ ನೋಡು ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಅನ್ನಿಸ್ತು. ಅವಾಗ ನೀನು ಗೆಪ್ತಿ ಅದೇ ಹೆಂಗೋ ಈ ಶಾಂತಮ್ಮನ ಕೆಲಸ ಮಾಡ್ತಾಳೆ, ಶಾಂತಮ್ಮಗೊಂದು ಮಗ ಐತೆ, ಅಲ್ಲಿ ನಿನ್ಗೂ ಮಗ ಐತೆ, ಹೆಂಗೋ ಹೊತ್ತಾಗೆ ಇಬ್ರು ಅಲ್ಲೊಂದು 2 ದಿನ ಇಲ್ಲೊಂದು 2 ದಿನ ಇದ್ಕೊಂಡು ಕಾಲ ತೊಳ್ಳು ಏನಾಯ್ತದೆ ಇಬ್ಬರ ಎಂಡಿನ ಮುದ್ದಿನ ಗಂಡ ಅಂತ ಹೇಳ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿರ್ಬೋದಲ್ಲ. ನೀನು ಹಂಗೇನಿಯ ಅವಳು ಎಲ್ಲನೂ ಏನಾಯ್ತದೆ ನನ್ನ ಮಾತು ಕೇಳು ಅವಳಿಗೆ ಒಂದು ಜೀವನ ಆಯ್ತದೆ, ನಿನಗೂ ಹೆಂಗೋ ಎಳ್ಳೆಳ್ಳು ಮನೆ ಓಡಾಡ್ದಂಗೆ ಆಯ್ತದೆ. ಅದಕ್ಕೆ ಸುಮ್ಮನೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋನ್ವೇ ಹೋಗ್ರಿ. ಅಯ್ಯೋ 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 ಕಾಗೆ ಮುದುಕಿ ಅಯ್ಯೋ ಪಾಪ ಅಂತ ಕರೆದ್ಬಿಟ್ಟು ಕಾಪಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಾಪಿ ಮಾಡ್ಕೊಡಕ್ಕೆ ಕುಂತ್ಕೊಂಡ್ರೆ ನನಗೇನೇನಿಯ ನನ್ನ ಗಂಡಂಗೆ ತಂದಿಟ್ಬಿಟ್ಟು ಆ ಮಿಟ್ಟುಗ್ಲಾಡಿ ಬ್ಯಾಡ ಅಂತ ಹೇಳ್ಬಿಟ್ಟು ಅವಳೇನಿಯ ಮ್ಯಾಲ್ ಬಿದ್ದುಬಿಟ್ಟು ಡೈವರ್ಸ್ ತಗೊಂಡು ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಿದ್ದಂಗೆ ಅವಳೇ ನಂಗೆ ಡೈವರ್ಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೊಂಡು ಹೋದೊಳಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ ನೀವು ಎದಳಜಿ ಯಾಕೆ? ಓಹೋ ಪರವಾಗಿಲ್ಲ ನೀನು ಅವಳು ನಿನ್ನ ಮೊಮ್ಮಗಳೇ ಆಗ್ಬೇಕಲ್ಲ ಅದಕ್ಕೆ ನೀನು ಸಪೋರ್ಟ್ ಮಾಡ್ಕೊಂಡು ಬಂದ ಇಲ್ಲ ಮನೆಯಾಳಿನ ಏನಾರ ಹೇಳಿ ಕಳಿಸ್ಬಿಟ್ಲಾ ನೋಡಿ ಗಂಡನ ಯಾರು ಹಂಚ್ಕೊಳಕಿಲ್ಲ ಅವಳದು ನನ್ನ ಗಂಡಂದೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ನೀವು ಮಧ್ಯಾಹ್ನ ಬಂದ್ಬಿಟ್ಟು ಇಲ್ಲಿ ಕಡ್ಡಿ ಅಲ್ಲಾಡ್ಸ್ಕೊಂಡು ಕುಂತಿದಿರಲ್ಲ ಕಡ್ಡಿ ಅಲ್ಲಾಡ್ಸ್ಕೊಂಡು ನಿಮ್ಗೆ ಏನು ಬಂದೈತೆ ನಿಮಗೆ ದೊಡ್ಡ ರೋಗ ಏನೋ ದೊಡ್ಡರಲ್ವಾ ಹಿರಿಯರಲ್ವಾ ಬಿಡು ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಕಾಪಿ ಕೊಟ್ಬಿಟ್ಟು ಕಾಪಿ ಮಾಡ್ಕೊಂಬಿಟ್ಟು ಬರಕ್ಕೆ ಹೋದ್ರೆ ನನ್ನ ಗಂಡು ಹಿಂಗೆ ಕಿವಿ ಇಡ್ತಿದ್ದೀಗ ನಿನ್ನೆ ಸಂಸಾರ ಉದ್ಧಾರ ಮಾಡ್ತಿದ್ದೀಗ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀಗ ಅಯ್ಯಪ್ಪ ಆ ಪೊದ್ದಕ್ಕ ನಿನ್ನಂತ ಅತ್ತೆ ಜೊತೆ ಅದು ಹೆಂಗವಳ ಏನೋ ನಾಕಾಣೆ. ಓಹೋ ನಿಮ್ಗೆ ಅಷ್ಟೊಂದು ದುರ್ದಿದ್ರೆ ಹೋಗಿ ನಿಮ್ಮ ಮಗಂಗೆ ಏನಿಯ ಮದುವೆ ಮಾಡಿ ಬ್ಯಾಡ ಅಂತಂದವ್ರು ಯಾರು? ನನ್ನ ಗಂಡನ ಸವಸಕ್ಕೆ ಮಾತ್ರ ನೀವು ಬರಬೇಡಿ. ನನ್ನ ಗಂಡನ ಸವಸಕ್ಕೆ ನೀವು ಏನಾರ ಬಂದ್ಬಿಟ್ರೆ ನನ್ನ ತಾಗ ಮಕ್ಕ ಉಗಿಸ್ಕೊಬಿಡ್ತೀರ ಅಷ್ಟೇನಿಯ. ನನ್ನ ಗಂಡನ ಸವಸಕ್ಕೆ ದೇವ್ರನೇ ಬರಬೇಡಿ, ಒಯ್ತಾ ಇರಿ ಸುಮ್ಕೇನಿಯ ಇಲ್ಲಿಂದ. ಓಹೋ ಅವಳ ಜೊತೆನೂ ಇರ್ಬೇಕಂತೆ ನನ್ನ ಜೊತೆನೂ ಇರ್ಬೇಕಂತೆ. ನೀವು ಒಳ್ಳೆ ಸಣ್ಣಕ್ಕಿದ್ದೀರಾ ಯೋಗಿ ಸುಮ್ಕೇನೆ. ಅಯ್ಯೋ 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 ಇಂಥ ಬಜಾರಿ ಜೊತೆ ಹೆಂಗ್ಲ ಇದೀಗ ಯಪ್ಪ ತೇಜಿನೇ ವಾಸಿಯಾಗಿತ್ತು. ಇವಳು ನೋಡು ಹುಟ್ಟು ಬಜಾರಿ ಏನು ಬಾಯಿ ಮಾಡ್ತಾಳಲ್ಲ ಇವಳ ಜೊತೆ ಏನ್ಲ ನೆಮ್ಮದಿಯಾಗಿರ್ತೀಗ ನೀನು? ಅವಳ ಜೊತೆ ಇದ್ದಿದ್ರೆ ಏನ್ ನೆಮ್ಮದಿಯಾಗಿರೋದು? ಹಬ್ಬಬ್ಬಬ್ಬಬ್ಬ ನಾನೇನು ಹೇಳ್ಬಾರ್ದು ಹೇಳ್ದೆ ಪರವಾಗಿಲ್ಲ ಇವಳು ಏನಾಯ್ತದೆ ಹಂಗೆ ಇಬ್ರ ಜೊತೆಗೂ ಓಡಾಡ್ಕೊಂಡು ಮಾಡ್ಕೊಂಡಿದ್ರೆ ಏನಾಯ್ತದೆ ಇವಳು ಇಬ್ರಿಗೂ ನ್ಯಾಯ ಕೊಡ್ಬೇಕಣಪ್ಪ. ಅವಳು ಇದ್ದಾಳೆ ಅವಳಿಗೂ ನ್ಯಾಯ ಕೊಡು ಇವಳಿಗೂ ನ್ಯಾಯ ಕೊಡು. ಬ್ಯಾಡ ಅಂದವ್ರು ಯಾರು? ಅದನ್ನ ಹೇಳಕ್ಕೆ ಬಂದೆ ಏನಾರ ಈ ಶಾಂತ ಮುನಿಯನ್ನ ಬಿಟ್ಬಿಡು ಅಂತ ಹೇಳ್ಕೊಟ್ನ ಕಂತ್ರಿ ಕೆಲಸ ಹೇಳ್ಕೊಟ್ನ ನಾನು. ಹೇಳು ನೀನೇನಿಯ ಅಜೇ ಸುಮ್ಕೆ ಎದ್ದೋಗ್ಬಿಟ್ರೆ ನೀವು ಬದುಕತ್ತೀರಾ, ಇಲ್ಲಾಂದ್ರೆ ಈ ಕಾಪಿಗೆ ಏನಾರ ಹಾಕೊಟ್ಬಿಡ್ತೀನಿ ಅಷ್ಟೇನಿಯ. ಸುಮ್ಕೆ ನೀವು ಎದ್ದು ನಡೀರಿಯಿಂದ ನನ್ನ ಗಂಡನ ತಲೆ ಕೆಡ್ಸಕ್ಕೆ ಅಂತ ನೀ ಬಂದಿದ್ದೀರಾ ನೀವು? ಓಹೋ ನಡೀರಿ ಸುಮ್ಕೆನೇ ಎದ್ಬಿಟ್ಟು ಎದೊಳ್ರಿ ಅಂತ ಹೇಳಿದ್ನಲ್ಲ ನಿಮ್ಗೇನೇ ಹೇಳಿದ್ದು ಎದೊಳಿ. ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ದೊಡ್ಡವರು ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ ಕೈ ಹಚ್ಚುತ್ತಿಲ್ಲ ಇಲ್ಲ ಬ್ಯಾರೆ ಅವಳನ್ನ ಆಗಿದ್ರೆ ಜುಟ್ಟು ಹಿಡ್ಕೊಬಿಡ್ತಿದ್ದೆ ನಾನಂತೂ ಏನೋ ವಯಸ್ಸಾಗಿ ದೊಡ್ಡವರು ಅಂತ ಹೇಳ್ಬಿಟ್ಟು ಬಾಯಿ ಮಾತಾಗಿ ಹೇಳಿ ಕಳಿಸ್ತೀನಿ. ಎದ್ದೊಳಿ ಮ್ಯಾಕೆ ಎದ್ದೊಳಿ. ಅಯ್ಯೋ ರಾಮ ಮಾಡಿರೋ ಕಾಪಿ ವೇಸ್ಟ್ ಆಯ್ತದೆ, ಕಾಪಿನಾರ ಕೊಡು ಕುಡ್ಕೊಂಡ ನಾ ಹೋಯ್ತೀನಿ. ಏನ್ ಬೇಡ ನಾನೇ ಕುಡ್ಕತೀನಿ ಎದ್ದೊಳ್ ಸುಮ್ಕೆನೆಯ. ಥೂ 3 ಬುಡ್ಜನ ಅಂತ ಅನ್ನಿಸ್ತದೆ. ರೀ ಉಗುತ್ ಕಳಿಸ್ರಿ ನಿಮ್ಗೇನು ನೀವು ಅವ್ರ ತಕ್ಕನಾಗೆ ಕಿಸ್ಕೊಂಡು ಕುಂತಿದಿರಲ್ಲ ಉಗುತ್ ಕಳಿಸಿ ಅಮ್ಮನ ಮೊದ್ಲು ಎಂತ ಬುದ್ಧಿ ಹೇಳ್ಕೊಳಕ್ ಬಂದವಳು ನೋಡಿ. ನಾನೇನೋ ಅವ್ರ ಮೊಮ್ಮಗನ ಬಗ್ಗೆ ಕೇಳಕ್ ಬಂದವಳಿ ಅಂತ ಅನ್ಕೊಂಡ್ರೆ ನಮ್ಮ ಬುಡಕ್ಕೆ ಬೆಂಕಿ ಇಕ್ಕಕ್ ಬಂದವಳೆ. ಅದು ನನ್ನ ಮುಂದೆ ನೀ ನಮ್ಮ ಬುಡಕ್ಕೆ ಬೆಂಕಿ ಇಕ್ಕಕ್ ಬಂದವಳೆ ಇವಳು. ಏಯ್ ಎದ್ದೊಳು ಮ್ಯಾಕೆ ಎದ್ದೊಳು. ಅಯ್ಯಯ್ಯ ಹೊಂದ್ಕೊಂಡು ಹೋಗ್ಬೇಕು, ಹೊಂದ್ಕೊಂಡು ಹೋಗ್ತಿದ್ದಂಗೆ ಕಿತ್ತಾಡ್ಕೊಂಡು ಕುಂತ್ಕೊಳಕಾಯ್ತದ? ಅಯ್ಯಯ್ಯ ಯೋನ ತೇಜ ಪಾಪ ಕಷ್ಟಪಡ್ತಿದ್ಲಲ್ಲ ಅದಕ್ಕೆ ಹಂಗೊಂದೆ ಅಷ್ಟೇನಿಯ. ಎಷ್ಟು ಕಷ್ಟಪಟ್ಕೊಂಡು ಜೀವನ ಮಾಡ್ತಾವಳು ನೋಡು ಅವಳು. ಅವಳಿಗೆ ಎಷ್ಟು ಕಷ್ಟ ಆಗಕ್ಕಿಲ್ಲ ಜೀವನ, ಅದಕ್ಕೇನಿಯ ಹೇಳದ್ನಪ್ಪ ಅಷ್ಟಕ್ಕೇನಿಯ ಹಿಂಗೆ ಒಳ್ಳೆ ಕೈ ಅಂತ ಬತ್ತಿಯಲ್ಲ. ಅಯ್ಯಪ್ಪ ನಿನ್ ಜೊತೆ ಇವನಲ್ಲ ಇವನು ಬುದ್ಧಿ ಇಲ್ಲಪ್ಪ. ಥೂ ಇವ ಅಮ್ಮಂಗೆ ಮಾನ ಮರುವಾದಿ ಇಲ್ಲ ನುಗಿತೀನಪ್ಪ ಬಂದ್ರೆ ಹಿಂಗೆ ಉಗಿಸ್ಕೋಬೇಕಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಮಾನ ಮರುವಾದಿ ಅನ್ನೋದು ಏನು ಇಲ್ವೇ ಇವ್ರಿಗೆ? ನೋಡು ಹೆಂಗ್ ಬಂದ್ಬಿಟ್ಟು ಹೆಂಗ್ ಕೇಳ್ತಾವಳೆ ಬಂದ್ಬಿಟ್ಟು ಮನೆಯಾಳಿ
ಲೋಪರ್ ಬಂದ್ಬಿಟ್ಟು ನನ್ನ ಗಂಡಂಗೆ ಏನೇ ತಂದಿಕ್ಕದ್ ನೋಡು, ಇನ್ನೊಂದು ಕಿತ ಮಂಟಾಕ್ ಬರಲಿ, ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಅಜ್ಜಿ ಮೆಚ್ಚಿದೆ ಕಣಜ್ಜಿ ನಿನ್ ಗುಂಡಿಗೆಗೆ. ನನ್ನ ಹೆಂಡತಿ ಮುಂದೆ ನೀ ಬಂದ್ಬಿಟ್ಟು ಅಬ್ಬಬ್ಬಬ್ಬ ಇಷ್ಟೆಲ್ಲ ಮಾತಾಡ್ದಲ್ಲ, ಮೆಚ್ಚಿದೆ ಕಣಜ್ಜಿ ನಿನ್ ಗುಂಡಿಗೆ. ಯಪ್ಪ ದೇವ್ರೆ. ಹೆಂಗೋ ತೇಜ್ ದುಡ್ಕಂಡ್ಲಿ, ಇನ್ನೊಂದು ಮದುವೆ ಬೇರೆ ಆಗಲ್ಲ ಅಂತ ಹೇಳ್ತಾವಳಂತೆ. ನನ್ನ ಮಗಂಗೆ ನಾ ಒಂಚೂರು ಸಹಾಯ ಮಾಡ್ತೀನಿ ಅಷ್ಟೇನಿಯ. ನನ್ನ ನಂಬಿರೋ ಶಾಂತ ಮೋಸ ಮಾಡೋಕ್ಕಾಯ್ತದ? ಆಗಕ್ಕಿಲ್ಲ, ಸುಮ್ಮನೆ ಯಾಕೆ. ಯಪ್ಪಲೇ ಸುಮಿ, ಸದ್ಯ ಅವ್ರು ಬಿಟ್ಟು ಕಳ್ಸಿದಾಗ ಬದಿಕಂಡ್ವಿ. ಅವ್ರ ಮಗಳು ಹೆಂಗೋ ಎಲ್ಲ ಫೋನ್ ಮಾಡ್ಬಿಟ್ಟು ಎಲ್ಲವ್ರೆ ಅಂತ ಅಡ್ರೆಸ್ ಹೇಳ್ಬಿಟ್ಟು ಓಡ್ ಬಂದ್ವಿ. ಇಲ್ಲ ಅಂತ ಹೇಳಿದ್ರೆ ಅವಯ್ಯ ಇನ್ನೂ ನಮ್ಮನ್ನು 3 ದಿನ ಇಕ್ಕೊಂಡು ಚೆನ್ನಾಗಿ ಜಾಮ್ ತೆಗಿತಿದ್ದ ಅಂತ ಅನ್ನಿಸ್ತದೆ. ಹೆಂಗೋ ಬದುಕಿದೆ ಬಡ ಜೀವವೇ ಅಂತ ಹೇಳ್ಬಿಟ್ಟು ಓಡ್ ಬಂದಂಗೆ ಆಯ್ತು ಸುಮ್ಕಿರಣಿಯ. ಅಬ್ಬಬ್ಬ, ಇನ್ನೊಂದು ಕಿತ ಇಂಥವೆಲ್ಲನೂ ಮಾಡಬಾರ್ದು ಕಣಮಿ. ಇಂಥವೆಲ್ಲ ಸುಮ್ಕಿರಣಿಯ ಯಾಕೆ? ಒಳ್ಳೆ ಕೆಲಸ ಅಂತ ಮಾಡೋಕ್ಕೋದ್ರೆ ಎಲ್ಲ ಕೆಟ್ಟದ್ದೆಣ್ಣೆ ಆಯ್ತದೆ ನಮ್ಗೆನಿಯ. ಸುಮಿ, ಈಗ ಏನು ಮಾಡೋದು? ಎಂಥ ಏಟುಗಳು ಬಿದ್ದು ಇದೇಣಿಯ ನಮಗೆ. ಲೇ, ಯೋಟುಗಳು ಬಿದ್ರುನುವೆ ಮೊದ್ಲಿಗೆ ಹಂಗೇನಿಯ, ಮೊದ್ಲಿಗೆ ಅವಮಾನ, ಆಮೇಕಿಂದನೇ ಸನ್ಮಾನ. ನಿಂಗೆ ಇನ್ನೂ ಗೊತ್ತಿಲ್ಲ, ಮೊದ್ಲು ಅವಮಾನ ಅನುಭವಿಸಿದ್ರೇನೇ ಸನ್ಮಾನ ಸಿಗೋದು. ಓಹೋ, ನಿನಗೆ ಪುಕ್ಸಟ್ಟೆ ಸಿಕ್ಬಿಡ್ತದೆ ಅಂತ ಅನ್ನು ನೀನು. ಓ, ಹಂಗೆಲ್ಲ ಸಿಗಕ್ಕಿಲ್ಲ ನೋಡು. ಈಗ ಲಾಸ್ಟಿಗೆ ಬರ್ಬೇಕಾರೆ ಒಂಚೂರು ಬಿರಿಯಾನಿ ಕೊಟ್ಟು ಕಳಿಸ್ಲಿಲ್ವಾ? ಅದೇ ಲಾಭ ಅಂತ ಅನ್ಕೋಬೇಕು ನಾವು ಸಹಾಯ ಮಾಡಿದ್ದಕ್ಕೆ. ಈಗ ಬ್ಯಾರರಿಗೆ ಏನಾರ ಸಹಾಯ ಮಾಡೋಣ ಸುಮ್ಕಿರೆ. ಈಗ ಒಬ್ರದ್ದಾಯ್ತ ಸಹಾಯ, ಇನ್ನೊಬ್ರಿಗೆ ಯಾರಿಗಾನ ಸಹಾಯ ಮಾಡೋಣ, ಅವ್ರು ಖಂಡಿತ ನಮ್ಗೇನಾದ್ರೂ ಕೊಟ್ಟೆ ಕೊಡ್ತಾರೆ. ನೋಡು, ಜೀವನದಾಗ ಯಾವತ್ತೂ ಭರವಸೆ ಕಳ್ಕೋಬಾರ್ದು. ಅಲ್ಲ, ಭರವಸೆನೇನೋ ಕಳ್ಕೊಳಕ್ಕಿಲ್ಲ, ಜೀವ ಹೋಗ್ಬಿಟ್ರೆ ಏನು ಅಂತ. ಜೀವನೇ ಕಳ್ಕೊಬಿಟ್ರೆ ಏಯ್ ಅಡ್ಬಯಕ್ ಬೇಡ, ಸುಮ್ಕಿರು. ಜೀವ ಕಳ್ಕೊಳ್ಳೋದಂತೆ, ಜೀವ ಯಾಕೆ ಜೀವ ಹೋಯ್ತದೆ? ಅದೆಲ್ಲ ಬಿಟ್ಬಿಡು ನೀನು. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡು. ನೋಡು, ಯಾರ್ಯಾರಿಗೆ ಏನೇನು ಕಷ್ಟನೋ ನಾ ಪರಿಹಾರ ಮಾಡಬೇಕು. ಒಂದಲ್ಲ ಒಂದು. ನೋಡು, 10 ಕಲ್ಲು ಹಾಕಿದ್ರೆ 1 ಕಲ್ಲನ್ನ ಮಾವಿನಕಾಯಿಗೆ ತಾಕಲ್ವಾ? ಮಾವಿನಕಾಯಿ ಉದ್ರಲ್ವಾ? 7 ಇನ್ನೂ ಹಾಕಿರೋದು ನಾವು ಒಂದೇ ಕಲ್ಲು. ಇನ್ನು 9 ಕಲ್ಲು ಬಾಕಿ ಅವೆ. 9 ಕಲ್ಲು ಎಸ್ಯನ. ಆ 9 ಕಲ್ಲಾಗಿ ಯಾವ್ದನ ಒಂದು ತಗೊಳಿದ್ರೆ ನಿಜವಾಗ್ಲೂ ಮಾವಿನಕಾಯಿ ಬೀಳ್ತದೆ. ತಗೊಳ್ಳಿಲ್ಲ ಅಂದರೆ ಬೇಡ ಬಿಡು. ತಗೊಳ್ಳಿಲ್ಲ ಅಂದರೆ ಬೇರೆ ಕೆಲಸ ನೋಡ್ಕೊಳ್ಳೋಣ ನಾವೇನೇನಿಯ. ಸರಿ ಆಯಿತು. ಸರಿ, ನಡಿ ಬೇರೆ ಕೆಲಸ ಹುಡಿಕೊಳ್ಳಿ. ಇನ್ನೊಬ್ರಿಗೆ ಯಾರಿಗಾನ ಒಳ್ಳೇದು ಮಾಡ್ಬೇಕಲ್ಲ, ಮಾಡೋಣ ಬಾ. ನಾನು ಯಾಕೆ ಸುಮಿ ಮಾತು ಕೇಳ್ತಾ ಇದ್ದೀನಲ್ಲ? ಈ ಸುಮಿ ನಿಜವಾಗ್ಲೂ ಒಳ್ಳೇದೇನೇ ಹೇಳ್ತಾವಳ ಇಲ್ವಾ? ಏನೋ ಒಳ್ಳೇದೇನೇ ಹೇಳ್ತಿತ್ತಾಳು ಬಿಡು.